ನಮಸ್ಕಾರ. ಕುರುಕ್ಷೇತ್ರದ ರಕ್ತ ಸಿಕ್ತ ರಣರಂಗ, ಆ ಘೋರ ಯುದ್ಧ ಮುಗಿದಿದೆ ಮತ್ತು ಸುತ್ತಲೂ ಕೇವಲ ಸಾವು ಆವರಿಸಿದೆ. ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಇಂದು ನಾವು ಮಹಾಕವಿ ರನ್ನನ ಗದಾಯುದ್ಧ ಕಾವ್ಯದ ಅತ್ಯಂತ ಭಾವುಕ ಘಟ್ಟ ಅಂದರೆ ದುರ್ಯೋಧನ ವಿಲಾಪವನ್ನ ಪ್ರತಿಯೊಂದು ಸಾಲಿನ ಮೂಲಕ ಆಳವಾಗಿ ಅರ್ಥ ಮಾಡಿಕೊಳ್ಳಲಿದ್ದೇವೆ. ಸಾಮ್ರಾಟ್ ಅಶೋಕನು ಕಳಿಂಗ ಯುದ್ಧದ ರಕ್ತಪಾತವನ್ನ ನೋಡಿ ಹೇಗೆ ಹಿಂಸೆಯನ್ನ ತ್ಯಜಿಸಿದನೋ, ಬಹುಶಃ ಅದೇ ರೀತಿಯ ಆಳವಾದ ವೈರಾಗ್ಯ ದುರ್ಯೋಧನನ ಈ ಪ್ರಲಾಪದಲ್ಲಿ ನಮಗೆ ಕಾಣ್ಸಿಕ್ತದೆ. ಬನ್ನಿ, ತಡಮಾಡದೆ ನೇರವಾಗಿ ಆ ಹಳೆಗನ್ನಡದ ಅದ್ಭುತ ಪದ್ಯಗಳನ್ನ ಸಂಪೂರ್ಣವಾಗಿ ಬಿಡಿಸಿ ನೋಡೋಣ. ಮೊದಲಿಗೆ ಯುದ್ಧದ ದುರಂತ, ರಣರಂಗದ ಈ ಭೀಕರ ವಾಸ್ತವತೆಯ ನಡುವೆ ಒಂಟಿಯಾಗಿ ನಿಂತಿರುವ ಕೌರವೇಶ್ವರನ ಮನಸ್ಥಿತಿ ಹೇಗಿತ್ತು ಅಂತ ನಾವೀಗ ನೋಡೋಣ. ಮಹಾಕವಿ ರನ್ನನು ರಚಿಸಿದ ಮೂಲ ಕಾವ್ಯದ ಹಸ್ತಪ್ರತಿಯ ಈ ಅಕ್ಷರಗಳು 1000 ವರ್ಷಗಳ ಹಿಂದಿನ ಯುದ್ಧಭೂಮಿಯ ಆ ದಾರುಣ ಚಿತ್ರಣವನ್ನು ನಮ್ಮ ಕಣ್ಣಿಗೆ ಕಟ್ಟುವಂತೆ ಮಾಡುತ್ತವೆ. ಈ ಸಾಲುಗಳನ್ನು ಒಂದೇ ಗಮನವಿಟ್ಟು ಕೇಳಿ. ಉಳಿದಿರದ ಕೈದು ನೆತ್ತರ ಕಡಲೊಳಗಡಿಗಿಡಿಗ ತಳಮನುರ್ಚುತಿರೆ ಕಾಲ್ ತಡೆಯಡ ಒಡೆಯದೆ ಕುರುಪತಿ ದಡಿಗ ವೆಣಂಗಳನೆ ಮೆಟ್ಟಿ ಮೆಲ್ಲನೆ ನಡೆದಂ. ಇಭಶೈಲಂಗಳ ನೇರುತೆ ರುಧಿರಸ್ತ್ರೋತಂಗಳಂ ದಾಂಟಿ ರಥನು ಕಳೆದು ಶರಣಾಲವ ಜಗರಿತ ಗಾತ್ರ ತ್ರಾಣನಂ ದ್ರೋಣನಂ ಕುರುಪ್ರಭು ಕಂಡಂ. ಇದರರ್ಥ ಏನು ಗೊತ್ತಾ? ದುರ್ಯೋಧನನು ಅಕ್ಷರಶಃ ರಕ್ತದ ಸಮುದ್ರದಲ್ಲಿ ನಡೆಯುತ್ತಿದ್ದಾನೆ. ಪ್ರತಿ ಹೆಜ್ಜೆಗೂ ಕಾಲುಗಳ ಜಾರುತ್ತಿವೆ, ಆದರೂ ತುಂಡಾದ ಆಯುಧಗಳು ಮತ್ತು ಹೆಣಗಳ ರಾಶಿಯನ್ನು ಮೆಟ್ಟಿಕೊಂಡು ಆತ ಸಾಗುತ್ತಿದ್ದಾನೆ. ಬೆಟ್ಟದಂತೆ ಬಿದ್ದಿರುವ ಆನೆಗಳ ಕಳೇಬರಗಳನ್ನು ಏರುತ್ತಾ ರಕ್ತದ ನದಿಗಳನ್ನು ದಾಟುತ್ತಾ ಮುನ್ನಡೆಯುವಾಗ ಆತನಿಗೆ ಯಾರೂ ಸಿಗುತ್ತಾರೆ? ಬಾಣಗಳಿಂದ ಛಿದ್ರಗೊಂಡ ರಕ್ಷಾಕವಚವನ್ನು ತೊಟ್ಟಿರುವ ತನ್ನ ಅಸ್ತ್ರವಿದ್ಯಾ ಗುರುಗಳಾದ ದ್ರೋಣಾಚಾರ್ಯರ ಮೃತದೇಹ. ಸ್ವಲ್ಪ ಊಹಿಸ್ಕೊಳ್ಳಿ, ಇದು ರಣರಂಗದ ವಿನಾಶದ ಎಂತಹ ಭೀಕರ ಚಿತ್ರಣ ಅಲ್ವಾ? ಭೀಷ್ಮ ದ್ರೋಣರ ಸ್ಮರಣೆ ಕೇವಲ ರಣರಂಗದ ಭೌತಿಕ ವರ್ಣನೆಯಿಂದ ಕೌರವನ ಆ ಆಳವಾದ ದುಃಖ ಹಿರಿಯರ ಕಡೆಗೆ ಹೇಗೆ ತಿರುಗುತ್ತದೆ ಅಂತ ನಾವೀಗ ನೋಡೋಣ. ಅಜೇಯಮೆ ಬಿಲ್ಲ ಬಿನ್ನಣಿಕೆ ಗಾಂಡೀವಿಯಲ್ ಪಿನಾಕ ಪಾಣಿಯುಂ ವಿಜಯನನುಲ್ಲದಂತು ಸಮರಾಗ್ರದೊಳೇರಿದುಣೇಮದಾಯ್ತಲಾ ದಿಜಯನಿದ್ನನ್ ಕರ್ಮವಶಮಂದೆಳೆ ಬಿಟ್ಟುದು ನಿನ್ನನಾಗಳೆ ದ್ವಿಜಕುಲ ತಿಲಕ ದ್ರೋಣಮುನಿ ಪಾಲಕ ಎಂದಳದಂ ಸುಯೋಧನಂ. ಅರೆಮುಗಿದಿರ್ದ ಕಣ್ಮಲರಲರ್ದ ಮುಗಂ ನಸುನಗುತಿರ್ದ ಪೆನ್ ಪೊರೆವೊ ವಿಲಾಸದಿಂ ಪೊಳೆವೊ ಪಲ್ಗಳ ಕಾಂತೀಯಿ ನಿರ್ದ ಬಾಲಕಂ ಧರಣಿಯೊಳೆಂದನಂತು ಕುರುಪತಿ ನೋಡಿ ಕಂಡನಭಿಮನ್ಯು ಕುಮಾರನ ನಾಜಿವೀರನಂ. ಇಲ್ಲಿ ಗಮನಿಸಬೇಕಾದ ಅತ್ಯಂತ ರೋಚಕ ಅಂಶವೆಂದರೆ ಕವಿ ರನ್ನನು 2 ವಿಭಿನ್ನ ಸಾವುಗಳನ್ನ ಹೇಗೆ ಮುಖಾಮುಖಿಯಾಗಿಸುತ್ತಾನೆ ಎಂಬುದು. ದುರ್ಯೋಧನ ದ್ರೋಣರನ್ನ ನೋಡಿ ಅಳುತ್ತಾನೆ, ನಿಮ್ಮ ಅಪ್ರತಿಮ ಬಿಲ್ಲುವಿದ್ಯೆ ನಿಮ್ಮನ್ನು ಸಾವಿನಿನ್ನ ಪಾರು ಮಾಡಿಲಿಲ್ವಲ್ಲ ಗುರುಗಳೇ ಅಂತ. ಆದರೆ ಅದರ ಬೆನ್ನಲ್ಲೇ ಸ್ವಲ್ಪ ದೂರದಲ್ಲಿ ಅರ್ಧಮುಚ್ಚಿದ ಕಣ್ಣುಗಳಿಂದ ಮುಖದಲ್ಲಿ ಇನ್ನೂ ಆ ಎಳೆ ನಸುನಗು ಮಾಸದಿರುವ ಚಿಕ್ಕ ವಯಸ್ಸಿನ ವೀರ ಅಭಿಮನ್ಯುವನ್ನ ನೋಡಿ ಮಮ್ಮಲ ಮರುಗುತ್ತಾನೆ. ನಿಜಕ್ಕೂ ಯುದ್ಧ ಅನ್ನೋದು ಹಿರಿಯರು ಕಿರಿಯರು ಎಂಬ ಯಾವ ಭೇದವನ್ನು ಮಾಡುವುದಿಲ್ಲ. ಮಗನಾದ ಲಕ್ಷ್ಮಣನ ಶೋಕ. ಇಲ್ಲಿ ರಾಜನ ಆ ಔಪಚಾರಿಕ ದುಃಖ ತನ್ನ ಸ್ವಂತ ಮಗನನ್ನು ಕಳೆದುಕೊಂಡ ತೀವ್ರ ವೈಯಕ್ತಿಕ ವೇದನೆಯಾಗಿ ಬದಲಾಗುತ್ತೆ. ರನ್ನನ ಹಸ್ತಪ್ರತಿಯ ಈ ಮುಂದಿನ ಭಾಗದ ಸಾಲುಗಳನ್ನು ಕೇಳುವಾಗ ಒಬ್ಬ ತನ್ನೆಯಾಗಿ ದುರ್ಯೋಧನನು ಅನುಭವಿಸುತ್ತಿರುವ ಆ ಜೀವಹಿಂಡುಮ ವೇದನೆ ಅಕ್ಷರಶಃ ನಮ್ಮ ಮನಸ್ಸಿಗೆ ತಾಕುತ್ತದೆ. ಗುರುಪಂಡಿತ ಚಕ್ರವ್ಯೂಹ ರಚನೆ ಪೆರ್ಗರ್ಗರೆದು ಭೇದಿಸಲ್ ಪರಿಭವಂ ತಾಳದೆ ನುಗ್ಗಿದನ ಸೌಭದ್ರನಂ ಎದುರಿಸಿ ಕಾದಿರದ ಪೆಣಮಂ ಕಂಡಂ ಕುರುರಾಯಂ ತನ್ನ ಮಗನನ ಲಕ್ಷ್ಮಣನಂ. ಜನಕಂಗೆ ಜಲಾಂಜಲಿಯಂತನ ನೊಗೊಬವಂ ಕೊಡುವುದುಚಿತ ಮದುಗಟ್ಟುಗಲ್ ನಿನಗಾಂ ಕೊಡುವಂತಾದುದೆ ತನೂಜನೀಯಂ ಕ್ರಮ ವಿಪರ್ಯಯ ಮಾಡುವುದೇ ಎನುಗುಚಿತಮೆ ಮಗನೇ ನಿನ್ನೆ ಪೆಣಮಂ ನೋಡಲ್ ವಿನಯದ ಕಣಿಯ ಮನ್ನೆಯರ ಮಣಿಯೇ ಎನ್ನುತ್ತಲದಂ ಕೌರವಂ. ಎಂಥ ದಾರುಣ ಸನ್ನಿವೇಶ ನೋಡಿ. ಚಕ್ರವ್ಯೂಹವನ್ನು ಭೇದಿಸಿ ಅಭಿಮನ್ಯುವನ್ನು ಎದುರಿಸಿ ಹೋರಾಡಿ ಮಡಿದ ತನ್ನ ಮಗ ಲಕ್ಷ್ಮಣಕುಮಾರನನ್ನು ನೋಡಿ ದುರ್ಯೋಧನ ರೋಧಿಸುತ್ತಿದ್ದಾನೆ. ಆತ ಹೇಳ್ತಾನೆ, ತಂದೆಗೆ ಮಗ ಅಂತ್ಯ ಸಂಸ್ಕಾರ ಮಾಡುವುದು ಈ ಜಗತ್ತಿನ ನಿಯಮ. ಆದರೆ ನೀನು ಆ ನಿಯಮವನ್ನು ಮುರಿದುಬಿಟ್ಟೆಯಲ್ಲ ಮಗನೇ, ನಾನೇ ನಿನಗೆ ತಿಲಾಂಜಲಿ ನೀಡಬೇಕಾದ ಈ ಕ್ರೂರ ವಿಪರ್ಯಾಸ ಒದಗಿ ಬಂತಲ್ಲ ಅಂತ. ಒಬ್ಬ ಚಕ್ರವರ್ತಿಯಾಗಿ ತನ್ನ ಮಗನಿಂದ ಅಂತಿಮ ಗೌರವವನ್ನು ಪಡೆಯಬೇಕಿದ್ದ ತಂದೆ ಇವತ್ತು ಅದೇ ಮಗನ ಶವವನ್ನು ನೋಡಿ ಕಣ್ಣೀರು ಹಾಕುವಂತಾಗಿದೆ. ತಮ್ಮ ದುಶ್ಯಾಸನನ ವಿಲಾಪ. ಮಗನ ಸಾವಿನ ಆಘಾತದಿಂದ ಹೊರಬರುವ ಮುನ್ನವೇ ಕೌರವನಿಗೆ ಮತ್ತೊಂದು ಭೀಕರ ದೃಶ್ಯ ಎದುರಾಗತ್ತೆ. ತನ್ನ ಅತ್ಯಂತ ಆಪ್ತ ಸಹೋದರನ ಸಾವಿನ ದೃಶ್ಯ ಅದು. ನಿನ್ನನ್ ಕೊಂದಂ ಗಡವಳ ನಿನ್ನನ್ ಕೊಂದವನ ನಿಕ್ಕಿಕೊಳ್ಳದೆ ವಾಣ್ಣ ಬೆನ್ನಿಕ್ಕಿ ಪೋದನಲ್ಲನೇ ತನ್ನೊಳ್ತಾನೇ ಮನಾತ್ಮಸ್ತುತಿಗೈವಂ. ಎನ್ನೊಡ ಹುಟ್ಟಿದ ತಮ್ಮನೇ ಕಣ್ಣಿಗೆ ಕತ್ತಲೆಯವಾಯ್ತು ನಿನ್ನಂ ಕಳೆದು
ಜನನೀಸ್ತನ್ಯಮನುಂಡೆನಂ ಬಟಕೆ ನೀಂಪಾಲಂ ಕುಡಿದೆನ್ನೆಯೊಳ್ ಬಾಲತ್ವದಿಂದಲ್ಲಿಯುಂ ವಿನಯೋಲ್ಲಂಘನವಾದುದಿಲ್ಲವೊಲವಿಂ ಭೀಮನ ಗದಾಘಾತಕ್ಕೆ ಬಲಿಯಾದೆ ಆಹಾ ವತ್ಸ ದುಶ್ಯಾಸನ ಎಂದಳದಂ ಕೌರವಾಧೀಶನಂ. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾದ ದೊಡ್ಡ ವಿಷಯ ಅಂದ್ರೆ ಮಹಾಭಾರತದಂತಹ ಮಹಾಯುದ್ಧ ಕೇವಲ ಸಾಮ್ರಾಜ್ಯಗಳನ್ನ ಮಾತ್ರ ನಾಶ ಮಾಡಲಿಲ್ಲ, ಬದಲಾಗಿ ಅಣ್ಣ ತಮ್ಮಂದಿರ ಅತ್ಯಂತ ಆಪ್ತ ಬಾಂಧವ್ಯವನ್ನು ಛಿದ್ರಗೊಳಿಸಿತು. ತಾವಿಬ್ಬರೂ ಒಂದೇ ತಾಯಿಯ ಎದೆಹಾಲನ್ನು ಕುಡಿದು ಬೆಳೆದಿದ್ದನ್ನು ಮತ್ತು ದುಶ್ಯಾಸನ ಎಂದಿಗೂ ತನ್ನ ಮಾತನ್ನು ಮೀರದಿದ್ದ ಆ ವಿನಯವನ್ನು ನೆನೆದು ದುರ್ಯೋಧನ ಬಿಕ್ಕಿ ಬಿಕ್ಕಿ ಅಳುತ್ತಾನೆ. ಭೀಮಸೇನನ ಭಯಂಕರ ಗದೆಗೆ ಬಲಿಯಾದ ತಮ್ಮನ ಆ ಬರ್ಬರ ಸಾವು ಅವನನ್ನು ಸಂಪೂರ್ಣವಾಗಿ ಒಡೆದು ಹಾಕುತ್ತದೆ. ಕರ್ಣನ ತ್ಯಾಗದ ನೆನಪು. ಈಗ ನಾವು ಈ ಕಾವ್ಯದ ಕೊನೆಯ ಮತ್ತು ಅತ್ಯಂತ ಭಾವನಾತ್ಮಕ ಘಟ್ಟಕ್ಕೆ ಬರೋಣ. ಅದೇ ದುರ್ಯೋಧನನ ಪ್ರಾಣಸ್ನೇಹಿತ ಅತ್ಯಂತ ನಿಷ್ಠಾವಂತ ಮಿತ್ರ ಕರ್ಣನ ಅಗಲಿಕೆ. ಹಸ್ತಪ್ರತಿಯ ಈ ಅಂತಿಮ ಭಾಗವು ದುರ್ಯೋಧನನು ಯುದ್ಧಭೂಮಿಯಲ್ಲಿ ಕಂಡ ಅತ್ಯಂತ ವಿನಾಶಕಾರಿ ಸತ್ಯವನ್ನು ನಮ್ಮ ಮುಂದಿಡ್ತದೆ. ಕರ್ಣನಿಲ್ಲದ ಈ ಬದುಕು ಆತನಿಗೆ ಸಂಪೂರ್ಣ ಶೂನ್ಯವೆನಿಸುವ ಆ ಭಾವುಕ ಸಾಲುಗಳನ್ನು ಕೇಳೋಣ. ಆನಾಂ ದುಶ್ಯಾಸನನುಂ ನೀನುಂ ಮೂವರ್ದಲಾತನುಂ ಕರುದ್ದ ಪ್ರಾಣಗಳೆಂದಿರೆ ನಾವೆಂತುಂ ಬೇರಾಗದೆ ಬದುಕಿದೆವಲ್ಲ. ನಿನ್ನ ಕಳೆಯುಂ ಸುಯೋಧನನುಂ ನೋಡದೆ ನುಡಿಯದ್ದಿರ್ಪುದೊಳ್ಬದೆ ಏರ್ಕುಸಿರದಿರ್ಪೆ ಯಂಗಾಧಿಪತಿ ಮಣ್ಗೂಡಿದೆ ಮೌನದಿಂ. ಇಲ್ಲಿ ಕವಿ ರನ್ನನ ಆ ಅದ್ಭುತ ಚಾತುರ್ಯವನ್ನು ಸ್ವಲ್ಪ ಗಮನಿಸಿ. ದುರ್ಯೋಧನನು ದುಶ್ಯಾಸನ ಮತ್ತು ಕರ್ಣ ಇಬ್ಬರನ್ನೂ ಒಟ್ಟಿಗೆ ಸೇರಿಸಿ ವಿಲಪಿಸ್ತಾನೆ. ರಕ್ತ ಸಂಬಂಧಿಯಾದ ಸಹೋದರನ ಮೇಲಿನ ದುಃಖ ಹುಟ್ಟಿನಿಂದ ಬಂದದ್ದು ಅದು ಸಹಜ. ಆದರೆ ತನಗಾಗಿ ತನ್ನ ಜೀವವನ್ನೇ ಪಣಕ್ಕಿಟ್ಟ, ತನ್ನದೇ ಆಯ್ಕೆಯ ಮೇರೆಗೆ ಅಚಲನಿಷ್ಠೆ ತೋರಿದ ಆ ಮಿತ್ರ ಕರ್ಣನ ಮೇಲಿನ ದುಃಖ ಇದೆಯಲ್ಲ, ಅದು ಎಲ್ಲದಕ್ಕಿಂತಲೂ ಮಿಗಿಲಾದುದು ಎಂಬುದನ್ನು ಇಲ್ಲಿ ಬಹಳ ಸ್ಪಷ್ಟವಾಗಿ ತೋರಿಸಲಾಗಿದೆ. ಅನ್ಯತಂ ಲೋಭಂ ಭಯಮಂಜಿನಿತುಂ ನಿನಿದೀರ್ಗೆ ಸುಳಿಯದು ಮುನ್ನಂ ಪಾರ್ಥನ ನೊಡ್ಡಿದೊಡಂ ಬೆನ್ನಿಕ್ಕದೆ ನಿಂದೆಯಲ್ಲ ಶೂರನೆ. ಅನರ್ಘವಂ ಪೃಥ್ವಿಯ ಬೆವಲ್ ದಾನವರೂಪುದ ವರ್ಕನರ್ಘವಂ ದಿವ್ಯಜ್ಞಾನಿ ಸಹದೇವ ನರ್ಘವಂ ನೀನಾರ್ಘಂ ಗುದಾರಮೂರ್ತಿಯ ರಂಗಾಧಿಪತಿ. ಕರ್ಣನ ಆ ದಿವ್ಯ ವ್ಯಕ್ತಿತ್ವವನ್ನು ಕೌರವ ಕೊಂಡಾಡುವ ಪರಿಯಿದು. ಆತನಿಗೆ ಯಾವುದೇ ದುರಾಸೆ ಇರಲಿಲ್ಲ, ಕಿಂಚಿತ್ತೂ ಭಯವಿರಲಿಲ್ಲ. ಸಾಕ್ಷಾತ್ ಅರ್ಜುನನ ಎದುರೇ ಬೆನ್ನು ತೋರಿಸದೆ ನಿಂತ ಮಹಾವೀರ ಆತ. ಇಡೀ ಜಗತ್ತಿನಲ್ಲಿ ಕರ್ಣನಂತಹ ದಾನಶೂರ ಉದಾರಮೂರ್ತಿ ಇನ್ನೊಬ್ಬನಿಲ್ಲ ಎಂದು ಆತ ಸ್ಮರಿಸ್ತಾನೆ. ಈ ಸಾಲುಗಳು ದುರ್ಯೋಧನನ ಕಣ್ಣಲ್ಲಿ ಕರ್ಣನನ್ನು ಕೇವಲ ಒಬ್ಬ ಯೋಧನನ್ನಾಗಿ ಅಲ್ಲ, ಬದಲಾಗಿ ದೈವಿಕ ಉದಾರತೆಯ ಒಂದು ಸಾಕಾರ ಮೂರ್ತಿಯಾಗಿ ಬಹಳ ಎತ್ತರದಲ್ಲಿ ನಿಲ್ಲಿಸ್ತವೆ. ಹರಿಬೇಡೆ ಕವಚಮಂ ನೀನರಿದಿತ್ತಾಯ್ ಮುದದಿಂದ ಕುಂತಿ ಬೇಡೆ ಬೇಡದೆ ಕೊಟ್ಟಾಯ್ ನಿನ್ನಯ ಪ್ರಾಣಮಂ. ಪುರಿಗಣಯಂ ನಿನಗಣ್ಕಸವರಗಲಿ ಮೇಗಿರಿಯ ಮಾವನಂಗಾದೀಪತಿ ಧರೆಯೊಳು ನಿನ್ನಯ ತ್ಯಾಗಕ್ಕೆ ಸರಿಯಾರೈ ಪ್ರಾಣಮೆತ್ತೆನಗಾಗಿ. ಕಾವ್ಯದ ಅತ್ಯಂತ ಕ್ಲೈಮ್ಯಾಕ್ಸ್ ಇಲ್ಲಿದೆ. ಇಂದ್ರನು ಬಂದು ಬೇಡಿದಾಗ ಕರ್ಣನು ತನ್ನ ಜೀವರಕ್ಷಕ ಕವಚವನ್ನೇ ನಗುನಗುತ್ತಾ ದಾನ ಮಾಡಿದ. ಕುಂತಿ ಬಂದು ಬೇಡಿದಾಗ ತನ್ನ ಪ್ರಾಣವನ್ನೇ ಲೆಕ್ಕಿಸದೆ ವರವನ್ನು ನೀಡಿದ. ತನ್ನ ಜೀವಕ್ಕೆ ಕುತ್ತು ಬರುತ್ತೆ ಅಂತ ಅವನಿಗೆ ಚೆನ್ನಾಗಿ ಗೊತ್ತಿತ್ತು. ಆದರೂ ಕೇವಲ ದುರ್ಯೋಧನನ ಮೇಲಿನ ಆ ಸ್ನೇಹಕ್ಕಾಗಿ ಮತ್ತು ತನ್ನ ದಾನಶೂರ ಎಂಬ ಬಿರುದಿಗಾಗಿ ಆತ ತನ್ನ ಪ್ರಾಣವನ್ನೇ ಮುಡಿಪಾಗಿಟ್ಟ. ಈ ಮಹಾಕಾವ್ಯದ ಅತಿದೊಡ್ಡ ದುರಂತ ಅಂದ್ರೆ ಖಂಡಿತ ಇದೇ ಅಲ್ವಾ? ಅಂತಿಮವಾಗಿ ಯುದ್ಧದ ನೀತಿಗಳನ್ನ ತ್ಯಜಿಸುವ ಅರಿವು. ಈ ಅದ್ಭುತ ಕಾವ್ಯದ ಆಳವನ್ನು ಅರ್ಥಮಾಡಿಕೊಂಡಾಗ ನಮಗೆ ಸ್ಪಷ್ಟವಾಗುವುದು ಒಂದೇ: ಯುದ್ಧದಲ್ಲಿ ಗೆಲ್ಲುವವರು ಯಾರೂ ಇಲ್ಲ. ಇಷ್ಟೆಲ್ಲ ಸಾವು, ನೋವುಗಳು, ಒಡೆದ ಸಂಬಂಧಗಳು ಮತ್ತು ಈ ರಕ್ತಪಾತದ ನಂತರ ಕೊನೆಗೆ ಉಳಿಯುವುದಾದರೂ ಏನು ಹೇಳಿ? ಅಶೋಕ ಚಕ್ರವರ್ತಿಯು ಕಳಿಂಗದ ರಕ್ತಪಾತವನ್ನು ಕಂಡು ಹೇಗೆ ಯುದ್ಧವನ್ನು ಸಂಪೂರ್ಣವಾಗಿ ನಿರಾಕರಿಸಿದನೋ ಅಂತಹದೇ ಒಂದು ಆಳವಾದ ಅರಿವು ಕೌರವನ ಈ ವಿಲಾಪದಲ್ಲಿದೆ. ಇಂತಹ ಮಹಾಯುದ್ಧಗಳ ಬೆಲೆ ಮಾನವ ಕುಲಕ್ಕೆ ಎಷ್ಟು ದುಬಾರಿ ಎಂಬುದನ್ನು ನಾವೆಲ್ಲರೂ ಯೋಚಿಸಬೇಕಲ್ಲವೇ? ಇದೇ ಪ್ರಶ್ನೆಯೊಂದಿಗೆ ಈ ವಿಶೇಷ ವಿಶ್ಲೇಷಣೆಯನ್ನು ಮುಕ್ತಾಯಗೊಳಿಸೋಣ.